ಕಂದ ನನ್ನ ಕಂದ ನನ್ನ ಕಂದ. ಸತ್ಕಾರ್ಯದ ಸಾರ್ಥಕದಲ್ಲಿ ಸಮಷ್ಟಿಯ ಸಾಧನೆಯಲ್ಲಿ ನಿನ್ನ ಹೆಸರು ಇರಲಿ ನನ್ನ ಕಂದ. ತೇಜಸ್ಸಿಗೆ ತಿಲಕವಾಗು ನೀನು, ಯಶಸ್ಸಿನ ದಿಗಂತ ಮುಟ್ಟು ನೀನು. ಅಮ್ಮನ ಆಸೆಯಂತಿರು ನೀ, ಅಪ್ಪನಿಗ ಸರಿಯಾಗಿರು ನೀ, ಕೀರ್ತಿಯಾಗಿರು ನೀನು ವಂಶಕ್ಕೆ. ನನ್ನ ಕಂದ ನನ್ನ ಕಂದ ನನ್ನ ಕಂದ, ನನ್ನ ಕಂದ ನನ್ನ ಕಂದ ನನ್ನ ಕಂದ. ಗೌರಿ, ನಿನಗೆ ಯಾವಾಗಲೂ ಮಗಂದೇ ಧ್ಯಾನ ಅಲ್ವಾ? ಅವನು ಈಗ ಈ ಕಾಲ್ಚೀಲ ಎಲ್ಲ ಹಾಕೋಷ್ಟು ಚಿಕ್ಕವನಲ್ಲ, ಬೆಳೆದು ದೊಡ್ಡವನಾಗಿದ್ದಾನೆ, ಕೆಲಸದಲ್ಲಿದ್ದಾನೆ, ಮದುವೆ ಆಗಿದ್ದಾನೆ. ಅವನು ಇವತ್ತೋ ನಾಳೆನೋ ಅಪ್ಪ ಅಂತ ಮಗನಿಂದಲೋ ಮಗಳಿಂದಲೋ ಕರೆಸ್ಕೊಳ್ಳೋ ಟೈಮ್ ಬಂದಿದೆ. ಆದರೂ ನೀನು ಅವನ ಬಾಲ್ಯದಲ್ಲಿ ಅವನು ಬಳಸಿದ ವಸ್ತುಗಳನ್ನೆಲ್ಲ ನೋಡ್ತಾ ಕಾಲ ಕಳೀತೀಯ. ಅದೇನು ವ್ಯಾಮೋಹನೋ ನಿಂದು. ನಿಮಗೆ ನಿಮ್ಮ ಮಗ ಬೆಳೆದಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ವಿದೇಶದಲ್ಲಿದ್ದಾನೆ, 100 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ ಅನ್ನೋ ಅಭಿಮಾನದಲ್ಲಿ ನೀವು ಸಂತೋಷ ಪಡ್ತಾ ಇದ್ದೀರಾ. ನಾನು ಅವನ ಬಾಲ್ಯದ ಈ ನೆನಪುಗಳಲ್ಲಿ ಸಂತೋಷ ಪಡ್ತಾ ಇದ್ದೀನಿ. ನನಗೆ ಈ ಅಮ್ಮಂದ್ರಗಳ ಮನಸ್ಸು ಅರ್ಥನೇ ಆಗಲ್ಲ. ಅರ್ಥ ಮಾಡಿಸ್ದೆ. ನೀವು ನೆನಪುಗಳನ್ನೆಲ್ಲ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ನೆನೆಸ್ತೀರ. ತಂದೆ ಅಂದರೆ ತೋರಿಕೆ ಅಲ್ಲ, ಪ್ರೀತಿಯ ದಿಗಂತ. ನಾನು ನೆನಪುಗಳನ್ನ ಬರೀ ಮನಸ್ಸಿನಲ್ಲಷ್ಟೇ ಅಲ್ಲ, ಮನೆ ತುಂಬ ತುಂಬಿಕೊಂಡು ಸಂತೋಷ ಪಡ್ತೀನಿ. ಅವನ ಅಂಬೆಗಾಲಿಟ್ಟಾಗ ಇವನೇ ನಮಗೆ ಆಸರೆ ಅನ್ನೋ ಭದ್ರವಾದ ಭರವಸೆ ಬೆಳೆದಿತ್ತು. ಅವನು ಮೊದಲನೇ ಸಲ ನನ್ನ ಅಮ್ಮ ಅಂದಾಗ ಜನ್ಮಕ್ಕಿಷ್ಟು ಸಾಕು ಅನ್ನೋಷ್ಟು ಸಂತೋಷ ಸಿಕ್ಕಿದ್ದು. ನಾವು ಒಪ್ಪಿದ ಹುಡುಗಿನ ಅವನು ಮೆಚ್ಚಿ ಮದುವೆ ಆದ. ಮದುವೆ ಆದಮೇಲೆ ಮನೆ ಬೇರೆ ಮಾಡಲಿಲ್ಲ. ಆದರೆ ಅವನು ವಿದೇಶಕ್ಕೆ ಹೋಗ್ತೀನಿ ಅಂದಾಗ ನನಗಾದ ನೋವು ಅವನು ದೂರ ಇದ್ದಾನೇನೋ ನೋವು ನಮಗೆ ಕಾಡಬಾರ್ದು ಅಂತ ನಮಗೆ ಅಂತ ಸಮಯ ಕೊಡ್ತಾರೆ. ದಿನಕ್ಕೂ 1 ಸಲ ಆದರೂ ಫೋನ್ ಮಾಡಿ ಅವನು ಇಲ್ಲೇ ಎಲ್ಲೋ ನಮ್ಮ ಹತ್ರದಲ್ಲೇ ಇದ್ದಾನೆ ಅನ್ನೋ ಭಾವನೆ ತಂದಿದ್ದಾನೆ. ಯಾವುದನ್ನ ರೀ, ಯಾವುದನ್ನ ಮರೀಲಿ? ಯಾವುದನ್ನು ಮರಿಬೇಡ, ಯಾವುದನ್ನು ಮರಿಬೇಡ. ನಿನ್ನ ಮಮತೆ ತುಂಬಿದ ಕಣ್ಣುಗಳು, ವಾತ್ಸಲ್ಯ ತುಂಬಿದ ಮಾತುಗಳು, ಇದೆಲ್ಲದರಿಂದ ಈ ಮನೇನ ಮಂತ್ರಾಲಯ ಮಾಡಿದೀಯ. ಕರ್ತವ್ಯ ನಿರ್ವಹಿಸಿ ಹೆಂಡತಿಯಾಗೂ ಸೈ ಅನ್ನಿಸ್ಕೊಂಡಿದೀಯ. ವಾತ್ಸಲ್ಯ ತುಂಬಿ ತಾಯಿಯಾಗೂ ಸೈ ಅನ್ನಿಸ್ಕೊಂಡಿದೀಯ. ಅಯ್ಯೋ, ನಾವು ನೋಡು ಮಾತಲ್ಲಿ ಮರ್ತೇ ಬಿಟ್ಟಿದ್ದೀವಿ. 11 ಗಂಟೆ, ಅಲ್ಲಿ 8 ಗಂಟೆ. ಈಗ ಅವನ ಆಫೀಸ್ಗೆ ಹೋಗೋ ಟೈಮು. ಅವನದೇ ಕಾಲ್. ಬಾ ಕಂದ, ಚೇತು, ಪವಿ. ಹಾಯ್ ಅಪ್ಪ. ಹಾಯ್ ಮಾವ. ಹಾಯ್ ಅತ್ತೆ. ಹೇಗಿದ್ದೀರಾ?
ಯಾಕೋ ಮಗನೇ 2 ದಿವಸದಿಂದ ಫೋನ್ ಮಾಡಲಿಲ್ಲ ನೀನು? ಪವಿತ್ರ, ಡಾಕ್ಟರ್ ಏನು ಹೇಳಿದ್ರಮ್ಮ? ಬೇಕಾದ್ರೆ ಇಂಡಿಯಾಗೆ ಹೋಗ್ಬಿಟ್ಟು ಬನ್ನಿ ಅಂದರು. ಈ ಟೈಮಲ್ಲ, ಪ್ರೆಗ್ನೆಂಟ್ ಅಮ್ಮ ನೀನು. ಬೇಡ ಬೇಡ ಬೇಡ. ಮಿಸ್ಕ್ಯಾರೇಜ್ ಆಯಿತು ಅತ್ತೆ. ಸೆಕೆಂಡ್ ಟೈಮ್. ಏನು ಹೇಳ್ತಾ ಇದೆಯಾ ಪವಿತ್ರ? ಅಬೋಷನ್ ಆಯ್ತಾ? ಅಯ್ಯೋ ದೇವ್ರೆ, ಅಷ್ಟೊಂದು ಕೇರ್ ತಗೋತಾ ಇದೆಯಲ್ಲಮ್ಮ, ಯಾಕಂತೆ? ಏನು ಹೇಳಿದ್ರು ಡಾಕ್ಟ್ರು? ಡಾಕ್ಟ್ರಿಗೆ ಏನಂತೆ, ಏನೋ ಒಂದು ಹೇಳಿದರು. ಫಸ್ಟ್ರೇಷನ್ ಅಂತೆ, ಓವರ್ ಡ್ಯೂಟಿ ಅಂತೆ, ಕಮಿಟ್ಮೆಂಟ್ಸ್ ಅಂತೆ. ಇಂಡಿಯನ್ ಡಾಕ್ಟರ್ ಅಲ್ವಾ, ಇಂಡಿಯನ್ ಥರನೇ ಯೋಚನೆ ಮಾಡ್ತಾರೆ. ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? ತಾಯಿ ಆಗೋಕ್ಕೆ ತಾಯ್ನಾಡಾದ್ರೇನು ಯಾವ ನಾಡಾದ್ರೇನು ಪ್ರಿಕಾಷನ್ಸ್ ತಗೋಬೇಕಲ್ವಾ? ಅದೆಲ್ಲ ಸುಲಭ ಅಲ್ಲ ಮಾವ. ದುಡ್ಡಿರೋರು ಮಾತ್ರ ಇಲ್ಲಿ ದೊಡ್ಡವರಾಗ್ತಾರೆ, ವಿಷನ್ ಇರೋರಿಗೆ ಮಾತ್ರ ಇಲ್ಲಿ ವ್ಯಾಲ್ಯೂ. ಆಯ್ತು, ನಿನ್ನ ಮಾತೆ ಸರಿ ಅನ್ಕೊಳ್ಳೋಣ. ಅಂಥ ಮೆಕ್ಯಾನಿಕಲ್ ಲೈಫ್ ಯಾಕೆ ಬೇಕು? ಅದೇ ಬಂದ್ರು, ಇಲ್ಲಿಗೆ ಬಂದು ಇದ್ಬಿಡಿ, ಆರಾಮಾಗಿರಿ. ಪವಿತ್ರ, ನಿನ್ನ ಆರೈಕೆ, ನಿನ್ನ ಮಗು ಆರೈಕೆ ಎಲ್ಲ ನಾನೇ ಮಾಡ್ತೇನಮ್ಮ. ಅತ್ತೆ ನೀವು ಸುಮ್ಮನಿರಿ ಅತ್ತೆ. ಹೇಗಮ್ಮ ಹೇಗಮ್ಮ ಪವಿತ್ರ ಸುಮ್ಮನೆ ಇರ್ಲಿ? ಇರೋ ಒಬ್ಬ ಮಗ ಸೊಸೆ, ನೀವು ನಮ್ಮ ಜೊತೆಲೇ ಇರ್ತೀರಾ ಅಂತ ಅಂದ್ಕೊಂಡೆ. ಮೊಮ್ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡ್ಬೋದು ಅಂತ ಆಸೆ ಪಟ್ಟೆ. ಬೇಡ ಬೇಡ ಅಂದ್ರು, ವಿದೇಶಕ್ಕೆ ಹೋದ್ರಿ. ಮಕ್ಕಳ ಆಸೆಗೆ ಅಡ್ಡಿ ಆಗ್ಬಾರ್ದು ಅಂತ ನಾವು ಸುಮ್ಮನಾದ್ವಿ. ಚೇತು, ಪವಿ, ನೀವು ಫೋನ್ ಮಾಡಿದಾಗ ನಗನಗ್ತಾ ಇರ್ತೀವಿ, ಹಾಗಂತ ನಾವು ಸಂತೋಷವಾಗಿದ್ದೀವಿ ಅಂತಲ್ಲ. ನೀವಿಲ್ಲದೆ ನಾವು ಕೊರಗಿ ಸತ್ತೋಗ್ತೀವಿ. ನಮ್ಮ ದೇಶದ ಜನ ಯಾವತ್ತೂ ಫಾರ್ವರ್ಡ್ ಆಗಲ್ಲ, ಮುಂದುವರೆಯಲ್ಲ. ಇವರೆಲ್ಲ ಸಂಬಂಧ, ಸೆಂಟಿಮೆಂಟು ಇಷ್ಟೇ ಇವ್ರಿಗೆ ಗೊತ್ತಿರೋದು. ಇರೋದೊಂದು ಲೈಫು, ಯಾರಿಗೂ ಲೈಫ್ ಸ್ಟೈಲ್ ಬಗ್ಗೆನೇ ಗೊತ್ತಿಲ್ಲ. ಮಾವ, ನೀವು ಆ ಥರ ಸಾಯೋ ಮಾತಾಡಬಾರ್ದಿತ್ತು. ನೋಡಿ, ಕೆಲಸ ಕಾರ್ಯಗಳನ್ನು ಬಿಟ್ಟು ಅಷ್ಟು ದೂರದಿಂದ ಬಂದಿದ್ದೇವೆ. ಬಂದಿರೋದಕ್ಕೆ ಸಂತೋಷ ಪಡೋ ಚೇತು. ನೀನು ಬದುಕ್ತಿರೋದು ಆ ದೇಶದಲ್ಲಿ, ಆದ್ರೆ ನಿನ್ನ ಮೂಲ ಈ ದೇಶ. ಮೂಲದಲ್ಲಿರೋ ಮಮತೆ ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ನೀನೀಗ ಇಲ್ಲಿಗೆ ಬಂದಿರೋದು. ನಿನ್ನ ಭಾವನೆ ಇರೋದು ಬಿಸ್ನೆಸ್ ಮಾಡೋದ್ರಲ್ಲಿ, ಧ್ಯೇಯ ಇರೋದು ಡಾಲರ್ ಗಳಿಸೋದ್ರಲ್ಲಿ ಇರಬಹುದು. ಆದರೆ ನಿನ್ನ ನಿಜವಾದ ಅಸ್ಮಿತೆ ಇರೋದು ಈ ನೆಲದಲ್ಲಿ. ಅದಕ್ಕೆ ಅಪ್ಪ ಅಮ್ಮನ್ನ ನೋಡಬೇಕು ಅಂತ ನೀನು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ಇಲ್ಲೇನಿದೆ ಮಾವ, ಬರೀ ಸೆಂಟಿಮೆಂಟ್ಸು, ಇಮೋಷನ್ಸು ಅಷ್ಟೇನೆ. ಈ ಕಂತೆಗೆ ತಕ್ಕ ಬಂತೆ ಅನ್ನೋ ಒಂದು ಗಾದೆ ಇದೆ ನೋಡಿ, ಅದನ್ನ ನಿಮ್ಮನ್ನ ನೋಡೇ ಮಾಡಿರಬೇಕು. ಡ್ಯಾಡಿ, ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದೇ ಒಂದು ಪದದಿಂದ ಅಲ್ಲಿ ಈಕ್ವಾಲಿಟಿ ಸಿಗುತ್ತೆ. ಸಾರಿ ಅನ್ನೋ ಒಂದು ಪದದಿಂದ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಪ್ಲೀಸ್ ಅನ್ನೋ ಒಂದೇ ಒಂದು ಪದದಿಂದ ಪ್ಲೆಸೆಂಟ್ ಆಗಿ ಲೈಫ್ ಲೀಡ್ ಮಾಡ್ಬೋದು. ಇಲ್ಲಿ ನೋಡಿ, ಒಬ್ರೊಬ್ರು ದಿಕ್ಕು ಒಂದೊಂದ್ ಕಡೆ, ಒಬ್ರೊಬ್ರು ಆಲೋಚನೆ ಒಂದೊಂದ್ ಕಡೆ. ಹೌದಮ್ಮ, ಆಲೋಚನೆಗಳು ನೂರಾರಾದರೂ ಸಮಷ್ಟಿ ಒಂದೇ. ಇಲ್ಲಿ ವಿವಿಧತೆ ಇದೆ ನಿಜ, ಅದರ ಮಧ್ಯೆ ಏಕತೆ ಇದೆ.
ಇನಫ್ ಮಾವ, ವಾದ ವಿವಾದ ಬೇಡ. ಪ್ಲೀಸ್ ನೀವೇ ಅಲ್ಲಿಗೆ ಬಂದ್ಬಿಡಿ. ಡ್ಯಾಡಿ, ನೀವು 10 ಕರೆದಾಗ್ಲೆಲ್ಲ ನಾವು ಎಮರ್ಜೆನ್ಸಿ ಫ್ಲೈಟ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಅಮ್ಮ, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ನಿನಗಿದು ಎಮರ್ಜೆನ್ಸಿ ಇರ್ಬೋದು ಚೇತು, ಆದರೆ ನಮಗೆ ಎಮೋಷನ್ಸ್ ಕಣೋ. ಯಾವುದಾದ್ರೂ ಒಂದು ಹೇಳಿ, ಬರ್ತಿರೋ ಇಲ್ವೋ? ಎಸ್ ಆರ್ ನೋ? ನೀನು ಬಂದಾಗಲೆಲ್ಲ ಇದೇ ಪ್ರಶ್ನೆ ಕೇಳ್ತೀಯ, ನಾವು ಅದೇ ಉತ್ತರ ಕೊಡ್ತೀವಿ. ಬೇಡ ಕಣೋ. ಡ್ಯಾಡಿ, ಸ್ವಲ್ಪ ಗ್ಲೋಬಲ್ ಆಗಿ ಯೋಚನೆ ಮಾಡಿ. ಚಿಕ್ಕ ವಯಸ್ಸಿನಿಂದನೂ ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜು ಅಂತ ಒಳ್ಳೆ ನಾಲೆಜ್ ಕೊಟ್ರಿ. ಯಾಕೆ? ಮಗ ಚೆನ್ನಾಗಿರ್ಲಿ, ಚೆನ್ನಾಗಿ ಬಾಳ್ಲಿ ಅಂತ ತಾನೆ. ನಾನು ವಿದೇಶದಲ್ಲಿ ಇರೋದೇ ತಪ್ಪ? ನನ್ನ ನಾಲೆಜ್ ಪಡೆದಿರೋದೇ ತಪ್ಪ? ಆ ರೀತಿ ನಂದು ತಪ್ಪು ಅನ್ನೋದಾದ್ರೆ ನಂಗೆ ಒಳ್ಳೇದನ್ನೆಲ್ಲ ಯಾಕೆ ಕೊಟ್ರಿ? ಡ್ಯಾಡಿ, ನೀವು ಕೊಟ್ಟಿರೋದ್ರಿಂದಲೇ ನಾನು ಬೆಳೆದಿದ್ದೀನಿ. ಈಗ ಎಲ್ಲ ಬಿಟ್ಟು ಬಾ ಅಂದರೆ ನಾನು ಹೇಗೆ ಬರಲಿ? ಎಲ್ಲ ಕೊಟ್ಟಿರೋ ನಿಮಗೆ ಈಗ ನಾನು ಕೊಡ್ತೀನಿ, ನನ್ನ ಹತ್ರ ಬನ್ನಿ ಅಂದರೆ ಯಾಕೆ ಬರ್ತಾ ಇಲ್ಲ ನೀವು? ಯಾಕೆ ಅಂದರೆ ನಮ್ಮ ಮೂಲದಲ್ಲಿ ನನಗೆ ಆಮೂಲಾಗ್ರವಾದ ನಂಬಿಕೆ ಇದೆ. ನನ್ನ ಗಂಡನ ನಂಬಿಕೆಯಲ್ಲಿ ನನಗೂ ಪಾಲಿದೆ. ಜೊತೆಗೆ ಇಲ್ಲಿ ಗಾಳಿ, ಬೆಳಕು, ನೆಲ, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಸಂಸ್ಕೃತಿ ಜೊತೆಗೆ ನನ್ನ ಅನನ್ಯ ಸಂಬಂಧ ಇದೆ. ಇದನ್ನೆಲ್ಲ ಬಿಟ್ಟು ನಾನು ಬರಲ್ಲ. ಪಾಪ ರೀ, ಮಗು ಮನ್ಸಿಗೆ ಬೇಜಾರು ಮಾಡೋದು ಬೇಡ. ಈಗ ತಾನೇ ನನ್ನ ನಂಬಿಕೆಯಲ್ಲಿ ಪಾಲಿದೆ ಎಂದೆ. ಹಾಗೆ ಮಗನ ಆಸೆನಲ್ಲೂ ನನಗೆ ಪಾಲಿದೆ ಅಲ್ವಾ? ಅಂದ್ರೆ ನಮ್ಮ ಜೊತೆ ನೀವು ಬರ್ತಾ ಇದ್ದೀರಾ ಅತ್ತೆ? ರೀ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಮಕ್ಕಳ ಜೊತೆ ಇದು ಬರೋಣವಾ? ನಿನಗಿಷ್ಟ ಇದ್ರೆ ನೀನು ಹೋಗ್ಬಾ ತಾಯಿ. ಆದರೆ ಒಂದು ವಿಷಯ ನೆನ್ಪಿಟ್ಕೋ ಗೌರಿ, ಆ ನೆಲಕ್ಕೆ ಬೇರುಗಳನ್ನು ಕಿತ್ತಾಕೋ ಗುಣ ಇದೆ. ಅಮ್ಮ, ಈ ವಾಸ್ಕೋಡಿಗಾಮ ಸಿ ರೂಟ್ ಕಂಡುಹಿಡಿದಿದ್ದಿಲ್ಲ ಅಂದ್ರೆ, ರೈಟ್ ಬ್ರದರ್ಸು ಏರೋಪ್ಲೇನ್ ಕಂಡುಹಿಡಿದಿದ್ದಿಲ್ಲ ಅಂದ್ರೆ ನಾವು ಹಿಂಗಿರಕ್ ಆಗ್ತಿತ್ತಾ? ಅತ್ತೆ, ನಮಗೆ ಫ್ರೀಡಮ್ ಸಿಕ್ಕಿರ್ಲಿಲ್ಲ ಅಂದ್ರೆ ನಾವು ಈ ಥರ ಇರಕ್ಕಾಗ್ತಿರ್ಲಿಲ್ಲ, ದೇಶ ವಿದೇಶನ ನೋಡಕ್ಕಾಗ್ತಿರ್ಲಿಲ್ಲ. ಅಮ್ಮ, ಪ್ರಪಂಚನೇ ಒಂದು ಮನೆ ಅಂತ ಇದ್ದಾಗ ಅಪ್ಪ ಯಾಕೆ ಇಂಡಿಯಾ ಬಿಟ್ಟು ಬರಲ್ಲ ಅಂತಾರೆ? ನೀನೇ ಈಗ ಹೇಳ್ತಾ ಇದೆಯಲ್ಲ ಮಗನೇ, ಪ್ರಪಂಚನೇ ಒಂದು ಮನೆ ಇದ್ದ ಹಾಗೆ ಅಂತ. ನಿಮ್ಮ ತಂದೆಗೆ ಇಲ್ಲಿರೋದಕ್ಕೆ ಇಷ್ಟಪಡ್ತಾರೆ, ನೀವಿಬ್ರು ಅಲ್ಲಿರೋದಕ್ಕೆ ಆಸೆ ಪಡ್ತೀರಾ. ಈಗೇನು, ನಿಮ್ಮ ಖುಷಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ ತಾನೇ? ಅತ್ತೆ ನೋಡಿ, ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ಆಯ್ತಮ್ಮ. ಇವತ್ತಿಗೂ ಇಂಡಿಯಾದಲ್ಲಿ ಅತ್ತೆ ಅಂದರೆ ವಿಲನ್ನೇ, ಆದರೆ ನೀವು ನನಗೆ ಅಮ್ಮ. ಹಾಂ ಅತ್ತೆ, ನೀವು ಇಂಡಿಯಾದಲ್ಲಿ ಹೇಗಿರ್ತೀರೋ ಹಾಗೇ ಇರಿ. ಪೂಜೆ ಮಾಡ್ಕೊಳ್ಳಿ, ಆದರೆ ಸುಪ್ರಭಾತ್ರ ಮಾತ್ರ ಹಾಕಬೇಡಿ. ಸಾಂಬ್ರಾಣಿ ಅಂತರೂ ಬೇಡವೇ ಬೇಡ. ಸರಿನಮ್ಮ. ಹಾಂ ಅತ್ತೆ, ಊಟ ಇಷ್ಟ ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಮುದ್ದೆ, ಬಸ್ಸಾರು, ಚಪಾತಿ, ಪಲ್ಯ ಥರದ್ದೆಲ್ಲ ಐಟಮ್ಸ್ ಕೇಳಬೇಡಿ. ಬ್ರೆಡ್ಡು, ಬಿಸ್ಕಿಟು, ಪಿಜ್ಜಾ, ಬರ್ಗರ್ ಈ ಥರ ಐಟಮ್ಸ್ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆ ಅಲ್ವಾ? ಅತ್ತೆಗೆ ಓಕೆ ಅಂತೆ. ಥ್ಯಾಂಕ್ ಯು ಅತ್ತೆ.
ನಾವು ಮನುಷ್ಯರಲ್ಲ ಅಷ್ಟೇ ಅಲ್ಲ, ವಸ್ತುಗಳಲ್ಲೂ ಮಮತೆ ಕಾಣ್ತೀವಿ. ಗೌರಿ, ನೀನೇ ಸರಿ, ನಿನ್ನ ಆಲೋಚನೆನೇ ಸರಿ. ನೋಡು, ನೆನಪುಗಳಲ್ಲಿ ಕೆಲವು ಕಹಿ ಇರುತ್ತೆ, ಕೆಲವು ಸಿಹಿ ಇರುತ್ತೆ, ಕೆಲವು ಸುಖ ಕೊಡುತ್ತೆ, ಕೆಲವು ದುಃಖ ತರುತ್ತೆ. ಆದರೆ ನಿನ್ನನ್ನು ಮಿಸ್ ಮಾಡ್ಕೊಳ್ತಿರೋ ನೋವು ಮಾತ್ರ ತುಂಬ ದೊಡ್ಡದು. ಆಗಲೇ ತಿಂಗಳಾಗೋಯ್ತು ನೀನು ಹೋಗಿ. ಇನ್ನೇನು ಒಂದು ವಾರ ಬಂದುಬಿಡ್ತೀಯ. ಹೇಗೋ ಕಾಲ ಕಳೀತೀನಿ, ಬೇಗ ಬಂದ್ಬಿಡು. ನಿನ್ನ ಮೇಲೆ ನನಗೆ ತುಂಬ ಸಿಟ್ಟಿದೆ ಗೌರಿ. ಹೋದ ಹೊಸರಲ್ಲಿ ದಿನಕ್ಕೊಂದು ಸರ್ತಿ ಫೋನ್ ಮಾಡ್ತಿದ್ದೆ, ಆಮೇಲೆ ವಾರಕ್ಕೊಂದು ಸರ್ತಿ. ಈ 3 ದಿನಗಳಂತ ಫೋನೇ ಮಾಡಿಲ್ಲ ನೀನು. ಪವಿಗೆ, ಚೇತುಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಇವತ್ತಾದರೂ ಫೋನ್ ಮಾಡು. ಹೇ, ನನ್ನ ಮಾತು ಕೇಳಿಸ್ತಾ ನಿನಗೆ? ನಿಂದೇ ಫೋನ್ ಇರಬೇಕು. ಬಂದೆ. ಹಾ, ಏನ್ರೋ, ಹೇಗಿದ್ದೀರಾ? ಏನ್ 3 ದಿವಸದಿಂದ ಫೋನೇ ಇಲ್ವಲ್ಲ, ಎಲ್ಲಿ ಹೋಗಿದ್ರಿ? ಅಮ್ಮ ಎಲ್ಲಿ? ಚೇತು, ಯಾಕೋ ಒಂಥರ ಇದ್ದೀರಾ? ಚೇತು, ಕಣ್ಣೀರ್ ಹಾಕ್ತಿದ್ಯಾ? ಏನಾಯ್ತು? ಗೌರಿ ಎಲ್ಲಿ? ಅಪ್ಪ, ಅದು ಏನದು? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ಏನು ಹಾಗಂದ್ರೆ? ಹಾ ಅಪ್ಪ, ಸ್ವಲ್ಪ ಧೈರ್ಯ ತಗೊಳ್ಳಿ ಅಪ್ಪ. ಹಾ ಮಾವ, ಸ್ವಲ್ಪ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಮಾವ. ಇಲ್ಲಿ ಪ್ಯಾಂಡಮಿಕ್ ಆಗಿದೆ. ನೀವು ನ್ಯೂಸಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ದೇಶ ತುಂಬ ಹೈ ಅಲರ್ಟ್ ಇದೆ. ಹಾಸ್ಪಿಟಲ್ ಎಲ್ಲ ಪೇಷಂಟ್ಸ್ ತುಂಬ ಹೋಗಿದ್ದಾರೆ. ಅದೆಲ್ಲಾದ್ರೂ ಹಾಳಾಗೋಗ್ಲಿ. ನಿಮ್ಮ ಅತ್ತೆ ಎಲ್ಲಿ? ಗೌರಿ ಎಲ್ಲಿ? ಅಮ್ಮ ಎಲ್ಲೋ? ಗೌರಿ, ಹೇಳು ಪವಿ, ನೀ ಹೇಳು. ಅಮ್ಮ ಎಲ್ಲಿ ನಿಮ್ಮ ಅತ್ತೆ? ಅತ್ತೆ ವೈರಲ್ ಫ್ಲೂ ಅಲ್ಲಿ ಹೋಗ್ಬಿಟ್ರು ಮಾವ. ಅಮ್ಮ ತೀರ್ಕೊಂಡ್ಬಿಟ್ರು. ಡ್ಯಾಡಿ, ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ಪ್ರಯತ್ನ ಮಾಡಿದ್ವಿ, ಅಮ್ಮನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ವರ್ಲ್ಡ್ ಬೆಸ್ಟ್ ಡಾಕ್ಟರ್ ಕಡೆ ಕನ್ಸಲ್ಟ್ ಮಾಡಿ ಎಲ್ಲ ತೋರಿಸಿದ್ವಿ ಮಾವ. ಅತ್ತೆನ ಉಳಿಸ್ಕೊಳಕ್ಕಾಗಲಿಲ್ಲ. ಗೌರಿ ಸತ್ತಿಲ್ಲ. ನೀವಿಬ್ರು ಅವಳನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಕೊಂದಿದ್ದೀರೋ. ನೀವಿಬ್ರು ಅವಳನ್ನ ಕೊಂದಿದ್ದೀರ. ಕೊಲೆಗಾರರು ನೀವು, ಕೊಲೆಗಾರ. ನೀವೇ ಇಲ್ದಿದ್ರೆ ಗೌರಿ ನನ್ನ ಬಿಟ್ಟು ಹೋಗಲ್ಲ. ಗೌರಿ ಗೌರಿ
ಗೌರಿ ಹಿಂಗೆ ಮಾಡ್ತೀಯ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಗೌರಿ 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 ಬಿಟ್ಟುಬಿಟ್ಟೋದ್ಯಾ ನನ್ನ? ನನ್ನ ಹೆಂಗ್ ಬಿಟ್ಟೋದೆ ಗೌರಿ? ಪಾಪಿ ಪಾಪಿ ಮುತ್ತೈದೆಯಾಗಿ ಹೋಗಿದ್ದಾಳೆ ಕಣೋ ನನ್ನ ಗೌರಿ. ಅವಳನ್ನ ಮುತ್ತೈದೆಯಾಗಿ ಕಳಿಸ್ಕೊಡ್ಬೇಕು. ಸಂಪ್ರದಾಯ ಸಂಸ್ಕೃತಿನೆಲ್ಲ ಧಿಕ್ಕರಿಸಿರೋ ನೀನು ನಿನ್ನ ಹೆಂಡತಿ ಅದನ್ನು ಮಾಡಲ್ಲ, ಖಂಡಿತ ಮಾಡಲ್ಲ. ಹೇ, ನಿಮಗೊಂಚೂರಾದರೂ ಭಾರತೀಯತೆ, ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇದ್ರೆ ಕರ್ಕೊಂಡ್ ಬಾ. ನನ್ನ ಗೌರಿ ನಿಲ್ಲಕ್ಕೆ ಕರ್ಕೊಂಡ್ ಬಾ. ನಾನು ಅವಳನ್ನ ಮುತ್ತೈದೆಯಾಗಿ ಕಳಿಸ್ಕೊಡ್ಬೇಕು. ರೀ, ಕ್ಷಮಿಸ್ಬಿಡಿ, ನಾನು ಹೋಗ್ತಾ ಇದ್ದೀನಿ. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಹೋಗ್ತಾ ಇದ್ದೀನಿ. ಗೌರಿ ಗೌರಿ ನನ್ನ ಮಾತು ಕೇಳಲಿಲ್ಲ ನೀನು. ನನ್ನನ್ನು ಒಂಟಿ ಮಾಡಿ ಹೋಗ್ಬಿಟ್ಟೆ ಗೌರಿ. ಡ್ಯಾಡಿ, ದಯವಿಟ್ಟು ಈ ವಾಯ್ಸ್ ನೋಟ್ನ ಪೂರ್ತಿ ಕೇಳಿಸ್ಕೊಳ್ಳಿ ಡ್ಯಾಡಿ. ನಾವು ಪರಿಸ್ಥಿತಿಯ ಕೈಗೊಂಬೆಗಳು ಮಾವ. ದೇಶದಲ್ಲಿ ಪ್ಯಾಂಡಮಿಕ್ ಇಂದ ನೂರಾರು ಜನ ಸಾಯ್ತಾ ಇದ್ದಾರೆ. ಅಪ್ಪಾಜಿ, ಬಾಡಿನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳ್ಸೋಕ್ಕೆ ತುಂಬ ಫಾರ್ಮ್ಯಾಲಿಟೀಸ್ ಇದೆ. ಅದನ್ನೆಲ್ಲ ಮಾಡೋಕ್ಕೆ ಇನ್ನೊಂದು 2 ದಿವಸ ಬೇಕಾಗುತ್ತೆ. ನಿಮ್ಮ ದೇಶಕ್ಕೆ ನಿಮ್ಮ ಹೆಂಡ್ತಿನ, ನನ್ನ ತಾಯಿನ ಕಳಿಸ್ಕೊಡ್ತಾ ಇದ್ದೀನಿ. ಅಸ್ಮಿತೆ ಇರೋ ಆ ಊರಿಗೆ ಅಸ್ಥಿ ವಿಸರ್ಜನೆ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ನಾವು ಬರೋಕ್ಕಾಗ್ತಿಲ್ಲ ಅಪ್ಪಾಜಿ. ಅದಕ್ಕೆ ಬಾಡಿನ ಕಾರ್ಗೋದಲ್ಲಿ ಪಾರ್ಸಲ್ ಹಾಕಿ ಕಳಿಸ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಕಾರ್ಗೋದಲ್ಲಿ ಪಾರ್ಸಲ್ ಹಾಕಿ ಕಳಿಸ್ತಾ ಇದ್ದೇನೆ. ಸಂಸ್ಕಾರದ ವ್ಯವಸ್ಥೆ ಮಾಡಿ ಅಪ್ಪಾಜಿ. दिव्य
ನಮ್ಮ